ಹಾಯ್ ಹಲೋ ಸ್ನೇಹಿತರೆ, ಎಲ್ಲರಿಗೂ ಮಾಸ್ಟಡಿ ಅಕಾಡೆಮಿ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇನ್ನೇನು ಕೆಲವೇ ದಿನಗಳಲ್ಲಿ ಟಿ ಹತ್ತಿರ ಬರ್ತಾ ಇದೆ. ಸೊ ಹಾಗಾಗಿ ನಾವು ಈ ಒಂದು ವಿಡಿಯೋದಲ್ಲಿ ಮೌಲ್ಯಮಾಪನ ಮತ್ತು ಸಂಖ್ಯಾಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಮುಖ ಮಾದರಿ ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಈ ಒಂದು ವಿಡಿಯೋ ನಿಮಗೆ ಮುಂಬರುವಂಥ ಒಂದು ಎಕ್ಸಾಮ್ಸ್ಗಳಿಗೆ ಖಂಡಿತವಾಗಿ ಹೆಲ್ಪ್ ಆಗುತ್ತೆ. ಹಾಗಾಗಿ ಈ ವಿಡಿಯೋನ ಕಂಪ್ಲೀಟಾಗಿ ಸ್ಕಿಪ್ ಮಾಡದೆ ನೋಡಿ ಸ್ನೇಹಿತರೆ. ಮೊದಲೇ ಪ್ರಶ್ನೆ ನೋಡಿ, ಓರ್ವ ಶಿಕ್ಷಕಿ ತನ್ನ ವಿದ್ಯಾರ್ಥಿಗಳಿಗೆ ಒಂದು ವಿಷಯದ ಬಗ್ಗೆ ಅವರ ಗ್ರಹಿಕೆಯನ್ನು ಪ್ರತಿಫಲಿಸುವಂಥ ಪರಿಕಲ್ಪನಾ ನಕ್ಷೆ ತಯಾರಿಸಲು ಹೇಳುತ್ತಾರೆ. ಆಗ ಅವನು ಅಥವಾ ಅವಳು ಯಾವ ಥರ ಒಂದು ರಿಯಾಕ್ಷನ್ ಕೊಡ್ತಾರೆ ಅಂದರೆ, ಆಪ್ಷನ್ ಎ ಬಂದುಬಿಟ್ಟು ವಿದ್ಯಾರ್ಥಿಗಳ ಸ್ಮೃತಿಯನ್ನು ಪರೀಕ್ಷಿಸುತ್ತಾರೆ, ಬಿ ರೂಪಣಾತ್ಮಕ ಮೌಲ್ಯಮಾಪನ ಕೈಗೊಳ್ಳುತ್ತಾರೆ, ಮುಖ್ಯಾಂಶಗಳನ್ನು ಸಾರಾಂಶಿಸುವ ವಿದ್ಯಾರ್ಥಿಗಳ ಸಾಮರ್ಥ್ಯವನ್ನು ಪರೀಕ್ಷಿಸುತ್ತಾರೆ, ವಿದ್ಯಾರ್ಥಿಗಳ ಸಾಧನೆಯನ್ನು ಅಳೆಯಲಿಕ್ಕೆ ಮೌಲ್ಯಮಾಪನ ಸಾಧನವನ್ನು ರೂಪಿಸಲು ಪ್ರಯತ್ನಿಸುತ್ತಾರೆ ಅಂತ ಇದೆ. ನೋಡಿ, ಇದಕ್ಕೆ ಸರಿಯಾದ ನೋಡಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಅಂದರೆ ಏನು ಹೇಳಿ, ರೂಪಣಾತ್ಮಕ ಮೌಲ್ಯಮಾಪನವನ್ನು ಕೈಗೊಳ್ಳುತ್ತಾರೆ. ಇದು ನಾವು ಫಾರ್ಮೇಟಿವ್ ಟೆಸ್ಟ್ ಅಂತ ಹೇಳ್ತೀವಲ್ಲ, ಎಫ್ ಎ ಎಕ್ಸಾಮ್ ಅಂತ ಹೇಳ್ತೀವಲ್ಲ, ಎಫ್ ಎ ಎಕ್ಸಾಮ್ ಫಾರ್ಮೇಟಿವ್ ಟೆಸ್ಟ್ ಇದನ್ನು ಅವರು ಮಾಡುವಂಥದ್ದು. ಓಕೆ, ನೆಕ್ಸ್ಟ್ ನೋಡಿ, ಬ್ಲೂಮ್ ಅವರ ವರ್ಗೀಕರಣಶಾಸ್ತ್ರ ಈ ಕೆಳಗಿನ ಯಾವುದರ ಶ್ರೇಣೀಕೃತ ಒಂದು ವ್ಯವಸ್ಥೆಯಾಗಿದೆ ಅಂತ ಕೇಳಿದ್ದಾರೆ. ನೋಡಿ, ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ನೋಡಿ, ಜ್ಞಾನಾತ್ಮಕ ವಲಯದ ಒಂದು ಉದ್ದೇಶಗಳಿಗೆ ಸಂಬಂಧಪಟ್ಟಿರುವಂಥದ್ದು. ಜ್ಞಾನ, ತಿಳುವಳಿಕೆ, ಅನ್ವಯ, ಕೌಶಲ್ಯ ಇವೆಲ್ಲ ಸಂಶ್ಲೇಷಣೆ, ವಿಶ್ಲೇಷಣೆ ಇವೆಲ್ಲ ಬರ್ತವೆ. ಹಾಗಾಗಿ ಅದನ್ನು ನೋಡ್ಕೊಳ್ಳಿ. ಬ್ಲೂಮ್ ಅವರ ಒಂದು ವರ್ಗೀಕರಣಶಾಸ್ತ್ರ ನೋಡ್ಕೋಬೇಕು. ಬೋಧನಾ ಉದ್ದೇಶಗಳೊಂದು ವರ್ಗೀಕರಣ, ಇದು ಜ್ಞಾನಾತ್ಮಕ ವಲಯಕ್ಕೆ ಸಂಬಂಧಪಟ್ಟಂತೆ ಯಾರು, ಬ್ಲೂಮ್ ಅವರು, ಬೆಂಜಮಿನ್ ಬ್ಲೂಮ್ ಅವರು. ಓಕೆ, ನೆಕ್ಸ್ಟ್ ನೋಡಿ, ಪ್ರಾಥಮಿಕ ಶಿಕ್ಷಣ ಹಂತದಲ್ಲಿ ಮೌಲ್ಯಮಾಪನ ಒಳಗೊಳ್ಳಬೇಕಾಗಿರುವುದು ಯಾವುದಕ್ಕೆ ಅಂತ ಕೇಳಿದ್ದಾರೆ. ನೋಡಿ, ಇದಕ್ಕೆ ಸರಿಯಾದ ಉತ್ತರ ನೋಡಿ ಆಪ್ಷನ್ ಎ, ನಿರಂತರ ಮತ್ತು ವಿದ್ಯುಕ್ತವಲ್ಲದ ಶಿಕ್ಷಕರ ವೀಕ್ಷಣೆಗಳನ್ನು ವಿದ್ಯಾರ್ಥಿಗಳು ಮತ್ತು ಪೋಷಕರೊಂದಿಗೆ ಹಂಚಿಕೊಳ್ಳುವುದು ಅಂತ ಇದೆಯಲ್ಲ, ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಮೂರನೇದಕ್ಕೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ನೋಡಿ, ಎಲ್ಲ ಶಾಲೆಗಳು ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನವನ್ನು ಅಳವಡಿಸಿಕೊಳ್ಳಬೇಕು ಏಕೆಂದರೆ ಅಂತ ಕೇಳಿದ್ದಾರೆ. ಯಾಕಂದರೆ ಸಿ ಅಂತ ಹೇಳ್ತೀವಲ್ಲ, ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನ ಅಥವಾ ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ ಅಂತ ಹೇಳ್ತೀವಲ್ಲ, ಇನ್ನು CCE ಅಂತಂತ ಹೇಳ್ತೀವಲ್ಲ, CCE ಇದನ್ನು ಅಳವಡಿಸ್ಕೊಳ್ಳುವಂಥ, ಏಕೆಂದರೆ ಯಾಕೆ ಅಳವಡಿಸ್ಕೊಳ್ಬೇಕು ಅಂತಂದರೆ ನೋಡಿ, ಆಪ್ಷನ್ ಸಿ, ಸಾಂಪ್ರದಾಯಿಕ ಪೇಪರ್ ಅಥವಾ ಪೆನ್ಸಿಲ್ ಪರೀಕ್ಷೆಗಳು ವಿದ್ಯಾರ್ಥಿಗಳ ಎಲ್ಲ ಗುಣಗಳು ಮತ್ತು ಸಾಮರ್ಥ್ಯಗಳನ್ನು ಅಳೆಯುವಲ್ಲಿ ಮತ್ತು ಅವುಗಳನ್ನು ಹೆಚ್ಚಿಸಲು ನೆರವಾಗುವುದಿಲ್ಲ. ಸಿ ಸರಿಯಾದ ಉತ್ತರ. ನೆಕ್ಸ್ಟ್ ನೋಡಿ, 5ನೇದು ಬಂದುಬಿಟ್ಟು ನೋಡಿ, ಶಾಲಾ ಆಧಾರಿತ ಮೌಲ್ಯಮಾಪನ ಈ ಕೆಳಗಿನ ಯಾವ ತತ್ವದ ಮೇಲೆ ಪ್ರಾಥಮಿಕವಾಗಿ ಆಧಾರಿತವಾಗಿದೆ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ, ಶಿಕ್ಷಕರು ಬಾಹ್ಯ ಪರೀಕ್ಷೆಗಳಿಗಿಂತ ವಿದ್ಯಾರ್ಥಿಗಳ ಸಾಮರ್ಥ್ಯಗಳನ್ನು ಚೆನ್ನಾಗಿ ತಿಳಿದಿರುತ್ತಾರೆ ಅಂತ ಇದೆಯಲ್ಲ, ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ನೋಡಿ, ಒತ್ತಡವನ್ನು ಕಡಿಮೆ ಮಾಡಲು ಮತ್ತು ಪರೀಕ್ಷೆಯಲ್ಲಿ ಯಶಸ್ಸಿನ ಪ್ರಮಾಣವನ್ನು ಹೆಚ್ಚಿಸಲು ಅಗತ್ಯವಾದುದು ಏನಂತ ಕೇಳಿದ್ದಾರೆ. ಒತ್ತಡವನ್ನು ಕಡಿಮೆ ಮಾಡಲಿಕ್ಕೆ ಮತ್ತು ಪರೀಕ್ಷೆಯಲ್ಲಿ ಯಶಸ್ಸಿನ ಪ್ರಮಾಣವನ್ನು ಹೆಚ್ಚು ಮಾಡಲಿಕ್ಕೆ ಏನು ಬೇಕು ಅಂತ ಕೇಳಿದ್ದಾರೆ. ಅಲ್ಪಾವಧಿ ಪರೀಕ್ಷೆಗಳ ಕಡೆಗೆ ಸಾಗುವುದು. ಅಲ್ಪಾವಧಿ ಪರೀಕ್ಷೆ, ಶಾರ್ಟ್ ಟೈಮ್ ಎಕ್ಸಾಮ್ಸ್ ಅಂತಂತ ಹೇಳ್ತೀವಲ್ಲ. ಓಕೆ, ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ನೋಡಿ, ಮೌಲ್ಯಮಾಪನದ ಉದ್ದೇಶ ಏನೇನು ಅಂತಂದಾಗ ನೋಡಿ, ಮೌಲ್ಯಮಾಪನದ ಪಿತಾಮಹ ಅಂತ ರೆಬನ್ಸನ್ ಅವ್ರನ್ನ ಕರೀತಾರೆ. ನೆನ್ಪಿಟ್ಕೊಳ್ಳಿ, ಮೌಲ್ಯಮಾಪನ ಅಂತ ಬಂದಾಗ ರೆಬನ್ಸನ್ ಇವರು ನೆನಪಿರಬೇಕು. ರೆಬನ್ಸನ್ ಇವರು ಮೌಲ್ಯಮಾಪನದ ಒಂದು ಫಸ್ಟಿಗೆ ಇವರು ಮೌಲ್ಯಮಾಪನ ಮಾಡಿರ್ತಾರೆ ಅಂತ ಕೇಳಿದಾಗ ರೆಬನ್ಸನ್. ಹಾಗಿದ್ರೆ ಇವ್ಯಾಲ್ಯೂಯೇಷನ್ ಅಂತ ಹೇಳ್ತೀವಲ್ಲ. ನೆಕ್ಸ್ಟ್ ನೋಡಿ, ಇದಕ್ಕೆ 7ನೇ ಪ್ರಶ್ನೆಗೆ ಸರಿಯಾದ ಆಪ್ಷನ್ ಡಿ, ಉತ್ಪಾದನಾತ್ಮಕ ಜೀವನಕ್ಕೆ ಅಗತ್ಯವಾದ ಶಿಕ್ಷಣ ನೀಡುವಲ್ಲಿ ನಾವು ಎಷ್ಟರ ಮಟ್ಟಿಗೆ ಯಶಸ್ವಿಯಾಗಿದ್ದೇವೆ ಎಂಬುದರ ಮಾಹಿತಿ ನೀಡಲು ಅಂತದೆ, ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ ಸ್ನೇಹಿತರೆ, ನಾನು ಇಲ್ಲಿ ಕ್ವಿಕ್ಕಾಗಿ ನಿಮಗೆ ಕ್ವಶನ್ಸ್ಗಳನ್ನು ತಿಳಿಸ್ತಿದ್ದೇನೆ. ಯಾಕಂದರೆ ಇನ್ನು ಸಮಯದ ಅಭಾವ ಇರೋದಂದರೆ ಇನ್ನು ಕೆಲವೇ ದಿನಗಳಲ್ಲಿ, ಇನ್ನೊಂದು 2-3 ದಿನಗಳಲ್ಲಿ ಟಿ ಎಕ್ಸಾಮ್ ಇರೋದ್ರಿಂದ ನಿಮಗೆ ನಾನು ಕ್ವಿಕ್ಕಾಗಿ ಒಂದು ಆಪ್ಷನ್ಸ್ಗಳಿಗೆ ಉತ್ತರವನ್ನು ತೋರಿಸ್ತಾ ಹೋಗ್ತೀನಿ. ಓಕೆ, ನೆಕ್ಸ್ಟ್ ನೋಡಿ, 8ನೇದಾಗಿ ನೋಡಿ, 5ನೇ ತರಗತಿ ಮಕ್ಕಳನ್ನು ಪ್ರಮಾಣೀಕೃತಗೊಂಡ ಓದುವ ಪರೀಕ್ಷೆಯನ್ನು ತೆಗೆದುಕೊಳ್ಳಲು ಸಿದ್ಧಗೊಳಿಸುವಾಗ ಶಿಕ್ಷಕ ಮಾಡಬೇಕಾಗಿದ್ದು ಏನು ಅಂತ ಕೇಳಿದ್ದಾರೆ. 5ನೇ ತರಗತಿ ಒಬ್ಬ ವಿದ್ಯಾರ್ಥಿಯನ್ನು ಪ್ರಮಾಣೀಕೃತಗೊಂಡ ಒಂದು ಓದುವ ಪರೀಕ್ಷೆ ಅಂದರೆ ರೀಡಿಂಗ್ ಎಕ್ಸಾಮನ್ನು ಓದುವ ಪರೀಕ್ಷೆಯನ್ನು ತಗೊಂಡಾಗ ಯಾವ ಥರ ಒಂದು ಶಿಕ್ಷಕ ಮಾಡಬೇಕಾಗಿದೆ ಏನು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ನೋಡಿ ಆಪ್ಷನ್ ಡಿ, ಪ್ರಮಾಣೀಕೃತ ಪರೀಕ್ಷೆಯಲ್ಲಿ ಬರುವಂತಹ ಅದೇ ಹೋಲಿಕೆಯುಳ್ಳ ಪ್ರಶ್ನೆಗಳು ಉತ್ತರಿಸುವಲ್ಲಿ ಅಭ್ಯಾಸ ಮಾಡಿಸಬೇಕು, ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ವ್ಯಾಸಂಗಿಕ ಕ್ಷೇತ್ರದಲ್ಲಿ ರೂಪಣ ಅವಧಿಯ ಮೌಲ್ಯಮಾಪನ ಈ ಕೆಳಗಿನ ಯಾವ ಮಾದರಿಯ ಸಾಧನಗಳನ್ನು ಬಳಸುವುದಿಲ್ಲ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಆಪ್ಷನ್ ಬಿ, ಬಹು ಆಯ್ಕೆಯ ಪ್ರಶ್ನೆಗಳು, ಬಹು ಆಯ್ಕೆ, ಮಲ್ಟಿಪಲ್ ಚಾಯ್ಸ್ ಅಂತ ಹೇಳ್ತೀವಲ್ಲ, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ ನೋಡಿ, ವಿದ್ಯಾರ್ಥಿಯ ಕಲಿಕೆಯಲ್ಲಿ ಕೊರತೆಗಳನ್ನು ಪತ್ತೆ ಹಚ್ಚಿದ ನಂತರ ಮಾಡಬೇಕಾದುದು ಏನು ಅಂತ ಕೇಳಿದ್ದಾರೆ. ಸೂಕ್ತ ಪರಿಹಾರ ಕ್ರಮಗಳನ್ನು ಕೈಗೊಳ್ಳುವುದು, ರೆಮಿಡಿಯಲ್ ಟೀಚಿಂಗ್, ಪರಿಹಾರ ಬೋಧನೆ ಅಂತ ಹೇಳ್ತೀವಲ್ಲ. ನೋಡಿ, ವಿದ್ಯಾರ್ಥಿಗಳ ಒಂದು
ಕಲಿಕೆಯಲ್ಲಿ ಕೊರತೆಗಳನ್ನು ಪತ್ತೆ ಹಚ್ಚಿದ ನಂತರ ಮಾಡಬೇಕಾದದ್ದು ಸೂಕ್ತ ಪರಿಹಾರ ಕ್ರಮಗಳನ್ನು ಒದಗಿಸುವುದು. ಓಕೆ, ನೆಕ್ಸ್ಟ್ ನೋಡಿ, ಅಳತೆಯ ಪ್ರಮುಖವಾದ ಉದ್ದೇಶ ಏನು ಅಂತ ಕೇಳಿದ್ದಾರೆ. ಅಳತೆಯ ಒಂದು ಪ್ರಮುಖವಾದ ಉದ್ದೇಶ ಅಂತ ಬಂದಾಗ ಕಲಿಕೆಯ ಕೊರತೆಗಳನ್ನು ಪತ್ತೆ ಹಚ್ಚುವುದು ಮತ್ತು ಪರಿಹಾರ ಕ್ರಮ ಕೈಗೊಳ್ಳುವುದು. ಕಲಿಕೆಯ ಕೊರತೆಗಳನ್ನು ಪತ್ತೆ ಹಚ್ಚಿ ಪರಿಹಾರ ಕ್ರಮಗಳನ್ನು ಕೈಗೊಳ್ಳುವುದು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನ ಯಾವುದು ರೂಪಣಾತ್ಮಕ ಮೌಲ್ಯಮಾಪನಕ್ಕೆ ಸೂಕ್ತವಾದ ಸಾಧನವಾಗಿರುವುದಿಲ್ಲ ಅಂತ ಕೇಳಿದ್ದಾರೆ. ಸರಿಯಾದ ಆಪ್ಷನ್ ಸಿ ಮಧ್ಯಂತರ ಪರೀಕ್ಷೆ, ಸೆಮಿಸ್ಟರ್ ಎಕ್ಸಾಮ್ ಅಂತ ಹೇಳ್ತೀವಲ್ಲ, ಇದು ರೂಪಣಾತ್ಮಕ ಎಕ್ಸಾಮಿಗೆ. ರೂಪಣಾತ್ಮಕ ಎಕ್ಸಾಮ್ ಅಂತ ತಂದಾಗ ನಾವು FA ಎಕ್ಸಾಮ್ ಅಂತ ಹೇಳ್ತೀವಲ್ಲ, FA1 ಒಂದು ವರ್ಷದಲ್ಲಿ ನಾವು 4 FA ಎಕ್ಸಾಮ್ಗಳನ್ನ ತೊಗೋತೀವಿ. ಹೌದಾ, FA1, FA2, FA3, FA4. ಹಾಗೆ ಸಂಕಲನಾತ್ಮಕ ಮೌಲ್ಯಮಾಪನ ನಾವು ಎರಡು ಬಾರಿ ತೊಗೋತೀವಿ, SE1 ಮತ್ತು SE2 ಸಮ್ಮೇಟಿವ್ ಟೆಸ್ಟ್ಗಳನ್ನು. ಓಕೆ, ನೆಕ್ಸ್ಟ್ ನೋಡಿ, ಓರ್ವ ಕ್ರಿಕೆಟ್ ಆಟಗಾರ ಬೌಲಿಂಗ್ ಕೌಶಲ್ಯವನ್ನು ಅಭಿವೃದ್ಧಿಪಡಿಸಿಕೊಳ್ಳುತ್ತಾನೆ, ಆದರೆ ಇದು ಅವನ ಬ್ಯಾಟಿಂಗ್ ಕೌಶಲ್ಯದ ಮೇಲೆ ಯಾವುದೇ ಪ್ರಭಾವ ಬೀರುವುದಿಲ್ಲ. ಇದನ್ನು ಈ ರೀತಿಯ ಕಲಿಕೆ ಶೂನ್ಯ ತರಬೇತಿ ವರ್ಗಾವಣೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ನೋಡಿ, ಮಕ್ಕಳ ವಿಷಯ ಸಂಪ್ರತ್ಯಕ್ಷಣ ಪರೀಕ್ಷೆಯನ್ನು 3 ರಿಂದ 10 ವಯಸ್ಸಿನ ಮಕ್ಕಳಿಗಾಗಿ ರೂಪಿಸಲಾಗಿದೆ. ಈ ಪರೀಕ್ಷೆಯ ಕಾರ್ಡ್ಗಳಲ್ಲಿ ಬದಲಾಯಿಸಿರುವುದು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ನೋಡಿ ಆಪ್ಷನ್ ಬಿ, ಜನರ ಬದಲಾಗಿ ಪ್ರಾಣಿಗಳು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ನೋಡಿ, ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು NCF ನೋಡಿ ಸ್ನೇಹಿತರೆ, ಇದರ ಮೇಲೆ ಸಾಕಷ್ಟು ಸಲ ಕ್ವಶನ್ಸ್ಗಳಾಗಿದ್ದಾವೆ. NCF ಇದನ್ನು ನೀವು ನೋಟ್ ಮಾಡಿ. NCF 2005 ಮೇಲೆ ಸಾಕಷ್ಟು ಸಲ ಕ್ವಶನ್ಸ್ಗಳಾಗಿದ್ದಾವೆ. ನೆಕ್ಸ್ಟ್ ನೋಡಿ, ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು 2005ರಲ್ಲಿ ಪರೀಕ್ಷಾ ಸುಧಾರಣೆ ಎಂಬ ಶೀರ್ಷಿಕೆಯಡಿ ಯಾವ ಸುಧಾರಣೆಗಳನ್ನು ಸೂಚಿಸಲಾಗಿದೆ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಆಪ್ಷನ್ ಡಿ ನೋಡಿ, ತೆರೆದ ಪುಸ್ತಕ ಪರೀಕ್ಷೆಗಳು, ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನ, ಗುಂಪು ಕಾರ್ಯ ಮೌಲ್ಯಮಾಪನ. ಆಪ್ಷನ್ ಡಿ ಸರಿಯಾದ ಉತ್ತರ ನೋಡಿ. ಅದು ಎಲ್ಲದೂ ಸರಿಯಾಗಿದೆ, ಏನೂ ಸರಿಯಾಗಿದೆ, ಬಿನೂ ಸರಿಯಾಗಿದೆ, ಸಿನೂ ಸರಿಯಾಗಿದೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ನೋಡಿ, ಪ್ರಾಯೋಗಿಕ ಪರೀಕ್ಷೆಗಳಲ್ಲಿ ವಿದ್ಯಾರ್ಥಿಗಳ ಸಾಧನೆಯನ್ನು ಅಳೆಯಲು ಸೂಕ್ತವಾದ ವಿಧಾನ ಯಾವುದು ಅಂತ ಕೇಳಿದೆ. ಸಂದರ್ಶನ, ವೀಕ್ಷಣೆ, ಪ್ರಶ್ನಾವಳಿ, ಲಿಖಿತ ಪರೀಕ್ಷೆ ಅಂತ ಇದೆ ನೋಡಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ವೀಕ್ಷಣಾ ವಿಧಾನ, ಅಬ್ಸರ್ವೇಷನ್ ಮೆಥಡ್, ವೀಕ್ಷಣೆ. ಓಕೆನಾ. ನೆಕ್ಸ್ಟ್ ನೋಡಿ, ಅಭಿಕ್ಷಮತೆಯ ಪರೀಕ್ಷೆ ಈ ಕೆಳಗಿನ ಯಾವುದರಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ? ಅಭಿಕ್ಷಮತೆಯ ಪರೀಕ್ಷೆ ಅಂತ ಕೇಳಿದಾಗ ವೃತ್ತಿ ಮಾರ್ಗದರ್ಶನದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುವಂಥದ್ದು. ಓಕೆ, ನೆಕ್ಸ್ಟ್ ನೋಡಿ, ಈ ಕೆಳಗಿನ ಯಾವುದು ಪ್ರಕ್ಷೇಪಣಾ ತಂತ್ರವಲ್ಲ ಅಂತ ಕೇಳಿದ್ದಾರೆ. ಇದಕ್ಕೆ ಆಸಕ್ತಿ ಪತ್ತೆ ಹಚ್ಚುವ ಪರೀಕ್ಷೆ ಅಂತ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಶಾಲಾ ಆಧಾರಿತ ಮೌಲ್ಯಮಾಪನ ಪ್ರಾಥಮಿಕವಾಗಿ ಈ ಕೆಳಗಿನ ಯಾವ ತತ್ವವನ್ನು ಆಧರಿಸಿದೆ ಅಂತ ಕೇಳಿದ್ದಾರೆ ನೋಡಿ. ಇದಕ್ಕೆ 19ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದುಬಿಟ್ಟು ನೋಡಿ ಆಪ್ಷನ್ ಡಿ, ಶಿಕ್ಷಕ ತನ್ನ ವಿದ್ಯಾರ್ಥಿಗಳ ಸಾಮರ್ಥ್ಯವನ್ನು ಬಾಹ್ಯ ಪರೀಕ್ಷೆಗಿಂತ ಚೆನ್ನಾಗಿ ತಿಳಿದಿರಬೇಕು. ಓಕೆ, ನೆಕ್ಸ್ಟ್ ನೋಡಿ, ಈ ಕೆಳಗಿನ ಯಾವುದು ವಸ್ತುನಿಷ್ಠ ಮಾದರಿಯ ಪರೀಕ್ಷೆಯಾಗಿದೆ ಅಂತ ಕೇಳಿದ್ದಾರೆ ನೋಡಿ. ಮುಕ್ತ ಉತ್ತರದ ಪರೀಕ್ಷೆ, ಸರಿ ಅಥವಾ ತಪ್ಪು ಮಾದರಿ ಪರೀಕ್ಷೆ, ಹಾಗೆ ಪ್ರಬಂಧ ಮಾದರಿ ಪರೀಕ್ಷೆ, ಪುಟ್ಟ ಉತ್ತರ ಮಾದರಿ ಪರೀಕ್ಷೆ ಅಂತ ಇದೆ ನೋಡಿ. ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ಬಿ, ಸರಿ ಅಥವಾ ತಪ್ಪು ಮಾದರಿ ಪರೀಕ್ಷೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ನೋಡಿ, ಈ ಶಿಕ್ಷಕಿ ತನ್ನ ಬೋಧನೆಯಲ್ಲಿ ದೃಕ್ ಶ್ರವಣ ಸಾಧನಗಳು ಮತ್ತು ದೈಹಿಕ ಚಟುವಟಿಕೆಗಳನ್ನು ಬಳಸಿಕೊಳ್ಳುತ್ತಾಳೆ, ಏಕೆಂದರೆ ಅವು ಏನಂತ ಕೇಳಿದಾನೆ. ಸರಿಯಾದ ಉತ್ತರ ಆಪ್ಷನ್ ಸಿ, ಕಲಿಕೆಯನ್ನು ಹೆಚ್ಚಿಸಲು ಮತ್ತು ಗರಿಷ್ಠ ಪ್ರಮಾಣದ ಇಂದ್ರಿಯಗಳನ್ನು ಬಳಸಿಕೊಳ್ಳುತ್ತವೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ನೋಡಿ, ಕಲಿಕೆಗಾಗಿ ಮೌಲ್ಯಮಾಪನ ಈ ಕೆಳಗಿನ ಒಂದನ್ನು ಹೊರತುಪಡಿಸಿ ಉಳಿದವುಗಳನ್ನು ಗಣನೆಗೆ ತೆಗೆದುಕೊಳ್ಳುತ್ತದೆ. ಈ ಅಂಶ ಯಾವುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ವಿದ್ಯಾರ್ಥಿಗಳ ಅಗತ್ಯತೆಗಳು. ಓಕೆ, ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಇದುವರೆಗೂ ನಮ್ಮ ಮಾಸ್ಟಡಿ ಅಕಾಡೆಮಿ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾವು ಮಾಡುತ್ತಾ ಎಲ್ಲ ಕ್ಲಾಸಸ್ಗಳು ನಿಮಗೆ ವೀಕ್ಷಣೆ ಮಾಡ್ಬೋದು. ಓಕೆನಾ. ನೋಟಿಫಿಕೇಷನ್ ಮುಖಾಂತರ ತಾವು ಅತಿ ಬೇಗನೆ ವೀಕ್ಷಣೆ ಮಾಡ್ಬೋದು. ಮುಕ್ತ ಉತ್ತರ ಮಾದರಿ ಪರೀಕ್ಷೆಗಳು ಯಾವುದನ್ನು ಉತ್ತೇಜಿಸುತ್ತವೆ ಅಂತ ಇದೆ ನೋಡಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ವಿಭಿನ್ನ ಮುಖ ಚಿಂತನೆಯನ್ನು ಉತ್ತೇಜಿಸುತ್ತವೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ನೋಡಿ, ಈ ಕೆಳಗಿನ ಯಾವುದು ರೂಪಣಾವಧಿ ಮೌಲ್ಯಮಾಪನಕ್ಕೆ ವಿರುದ್ಧವಾದ ಅಂಶವಾಗಿದೆ ಅಂತ ಇದೆ ನೋಡಿ. ಇದು ಸ್ನೇಹಿತರೆ ಸರಿಯಾದ ಉತ್ತರ ಔಪಚಾರಿಕ ಪರೀಕ್ಷೆ. ಓಕೆ, ನೆಕ್ಸ್ಟ್ ನೋಡಿ, ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನದ ಪ್ರಮುಖ ಗುರಿ ಏನು ಅಂತ ಕೇಳಿದ್ದಾರೆ. ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನದ ಪ್ರಮುಖ ಗುರಿ ವ್ಯಕ್ತಿತ್ವದ ಎಲ್ಲ ಆಯಾಮಗಳಲ್ಲಿ ಕಲಿಕಾ ಪ್ರಕ್ರಿಯೆಯನ್ನು ಅರ್ಥ ಮಾಡಿಕೊಳ್ಳುವಂಥದ್ದಾಗಿದೆ ಸ್ನೇಹಿತರೆ. ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನ ಅಂತ ಕೇಳಿದ್ದಾರೆ. ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನ ಅಂತಂದರೆ
ಇದಕ್ಕೆ ಆಪ್ಷನ್ ಬಿ ವಿದ್ಯಾರ್ಥಿ ಕೇಂದ್ರಿತವಾದದ್ದು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನವು ವಿದ್ಯಾರ್ಥಿಯ ಕೇಂದ್ರೀಕೃತ ಅಥವಾ ಕೇಂದ್ರಿತವಾಗಿದ್ದು. ಓಕೆ, ನೆಕ್ಸ್ಟ್ ನೋಡಿ, ಮೌಲ್ಯಮಾಪನವು ಅಳತೆಯನ್ನು ಒಳಗೊಂಡಿದೆ ಆದರೆ ಹೆಚ್ಚು ವಿಶಾಲವಾದದ್ದು. ಅಳತೆಯ ಹೊರತಾಗಿ ಆದರೆ ಹೆಚ್ಚು ವಿಶಾಲವಾಗಿದೆ. ಆಪ್ಷನ್ ಸಿ ಇದು ಕೇವಲ ಅಳತೆಯನ್ನು ಒಳಗೊಂಡಿದೆ. ಡಿ ಇದು ಪರಿಮಾಣಾತ್ಮಕ ಪದಗಳಲ್ಲಿ ಮೌಲ್ಯಮಾಪನವಾಗಿದೆ ಅಂತ ಇದೆ. ಸರಿಯಾದ ಉತ್ತರ ನೋಡಿ ಆಪ್ಷನ್ ಎ, ಅಳತೆಯನ್ನು ಒಳಗೊಂಡಿದೆ ಆದರೆ ಹೆಚ್ಚು ವಿಶಾಲವಾದುದು ಮೌಲ್ಯಮಾಪನ ಅನ್ನೋದು. ಓಕೆ, ನೆಕ್ಸ್ಟ್ ನೋಡಿ, ಮೌಲ್ಯಮಾಪನವನ್ನು ಒಂದು ಉಪಯುಕ್ತ ಮತ್ತು ಆಸಕ್ತಿದಾಯಕ ಪ್ರಕ್ರಿಯೆಯಾಗಿಸಲು ನಾವು ಎಚ್ಚರ ವಹಿಸಬೇಕಾದುದು ಏನು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ವ್ಯಾಸಂಗಿಕ ಹಾಗೂ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಯಾವುದು ಹೇಳಿ? ವ್ಯಾಸಂಗಿಕ ವಿಷಯಗಳಲ್ಲಿ ವಿದ್ಯಾರ್ಥಿಗಳ ಕಲಿಕೆಯನ್ನು ಅಳೆಯಲು ಮಾಹಿತಿ ಸಂಗ್ರಹಿಸಲು ವಿವಿಧ ಮಾರ್ಗಗಳನ್ನು ಬಳಸುವುದು ಅಂತ ಇದೆ ಸರಿಯಾದ ಉತ್ತರ. ಆಪ್ಷನ್ ಸಿ. ನೆಕ್ಸ್ಟ್ ನೋಡಿ, ವಿದ್ಯಾರ್ಥಿಗಳ ನಿರ್ದಿಷ್ಟ ಸಾಮರ್ಥ್ಯಗಳು ಮತ್ತು ಕೌಶಲ್ಯಗಳಾದ ಸಂಗೀತ, ಸ್ಥಳಾವಕಾಶ, ಸಂಬಂಧದ ಸಾಮರ್ಥ್ಯ ಅಥವಾ ತಾರ್ಕಿಕ ಸಾಮರ್ಥ್ಯಗಳನ್ನು ಅಳೆಯಲು ಬಳಸುವಂಥ ಪರೀಕ್ಷೆ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ ಅಭಿಕ್ಷಮತೆ ಪರೀಕ್ಷೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆನಾ? ವಿದ್ಯಾರ್ಥಿಗಳ ನಿರ್ದಿಷ್ಟ ಸಾಮರ್ಥ್ಯ ಮತ್ತು ಕೌಶಲ್ಯಗಳಾದ ಸಂಗೀತ ಇರ್ಬೋದು, ಸ್ಥಳಾವಕಾಶ, ಸಂಬಂಧದ ಸಾಮರ್ಥ್ಯ ಅಥವಾ ತಾರ್ಕಿಕ ಸಾಮರ್ಥ್ಯಗಳನ್ನು ಅಳೆಯಲಿಕ್ಕೆ ಬಳಸುವ ಅಭಿಕ್ಷಮತೆ ಪರೀಕ್ಷೆ. ಓರ್ವ ಶಿಕ್ಷಕಿ ತನ್ನ ವಿದ್ಯಾರ್ಥಿಗಳ ಕಡಿಮೆ ಸಾಧನೆಗೆ ಕಾರಣ ತಿಳಿದುಕೊಳ್ಳಲು ಒಂದು ಪರೀಕ್ಷೆಯನ್ನು ವಿನ್ಯಾಸಗೊಳಿಸುತ್ತಾರೆ. ಆ ಪರೀಕ್ಷೆ ಯಾವುದು? ನೈದಾನಿಕ ಪರೀಕ್ಷೆ, ಸಾಮರ್ಥ್ಯದ ಪರೀಕ್ಷೆ, ಸಾಧನಾ ಪರೀಕ್ಷೆ, ಅಭಿಕ್ಷಮತೆಯ ಪರೀಕ್ಷೆ ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ ಎ ನೈದಾನಿಕ ಪರೀಕ್ಷೆ. ನಾವು ಸೇತುಬಂಧ ಕಾರ್ಯಕ್ರಮ ಅಂತ ಮಾಡ್ತೀವಲ್ಲ, ಪೂರ್ವ ಪರೀಕ್ಷೆ ಮತ್ತು ಸಾಫಲ್ಯ ಪರೀಕ್ಷೆ ಅಂತ ಮಾಡ್ತೀವಲ್ಲ, ಆ ಟೈಪ್. ಓಕೆನಾ? ನೆಕ್ಸ್ಟ್ ನೋಡಿ, ರೂಪಣಾವಧಿಯ ಮೌಲ್ಯಮಾಪನದಲ್ಲಿ ಮೌಲ್ಯಮಾಪನವು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ ಕಲಿಕೆಗಾಗಿ ಮೌಲ್ಯಮಾಪನ ಅನ್ನೋದು ಸರಿಯಾದ ಉತ್ತರ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ರೂಪಣಾವಧಿಯಲ್ಲಿ ಕಲಿಕೆಗಾಗಿ ಮೌಲ್ಯಮಾಪನ ಅನ್ನೋದು ಸರಿಯಾದ ಉತ್ತರ. ನೆಕ್ಸ್ಟ್ ನೋಡಿ, ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನದಲ್ಲಿ ಸಮಗ್ರ ಪದದ ಅರ್ಥ ಏನು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ವ್ಯಾಸಂಗಿಕ ಹಾಗೂ ಸಹ ವ್ಯಾಸಂಗಿಕ ವಿಕಾಸ ಅನ್ನೋದು ಸರಿಯಾದ ಉತ್ತರ. ವ್ಯಾಸಂಗಿಕ ಹಾಗೂ ಸಹ ವ್ಯಾಸಂಗಿಕ. ಓಕೆ, ನೆಕ್ಸ್ಟ್ ನೋಡಿ, ಪ್ರಮಾಣೀಕೃತಗೊಳಿಸಿದ ಪರೀಕ್ಷೆಯು ಎರಡು ಪ್ರಮುಖ ಗುಣಲಕ್ಷಣಗಳೆಂದರೆ ಏನು ಅಂತ ಕೇಳಿದರೆ ಪ್ರಮಾಣೀಕರಿಸಿದಂಥ ಪರೀಕ್ಷೆ ಎರಡು ಲಕ್ಷಣ ಅಂತಂದರೆ ವಿಶ್ವಸನೀಯತೆ ಮತ್ತು ಸಮಂಜಸತೆ ಸರಿಯಾದ ಉತ್ತರ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ನೋಡಿ, ಪ್ರಮಾಣೀಕೃತಗೊಳಿಸದ ಪರೀಕ್ಷೆಗಳು ಹೆಚ್ಚಾಗಿ ಏನಾಗಿರ್ತವೆ? ಮಾನಕ ಆಧಾರಿತವಾಗಿರ್ತವೆ, ಮಾನದಂಡ ಆಧಾರಿತವಾಗಿರ್ತವೆ. ಸ್ಟೆನೈನ್ ಪರೀಕ್ಷೆಗಳು ತೀರ್ಪಿನ ಸ್ವರೂಪ ಹೊಂದಿರುತ್ತವೆ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಆಪ್ಷನ್ ಡಿ ತೀರ್ಪಿನ ಸ್ವರೂಪವನ್ನು ಹೊಂದಿರುವಂಥದ್ದು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ನೋಡಿ, ಸಮಂಜಸತೆಯ ಸಾಕ್ಷಿ ಸಂಬಂಧಿಸಿರುವುದು ಯಾವುದಕ್ಕೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ನೋಡಿ ಆಪ್ಷನ್ ಡಿ ಮೇಲಿನ ಅಂದರೆ ವಿಷಯ, ನಿರ್ಣಾಯಕ ಅಂಶಗಳು, ರಚನೆಯ ಅಂಶಗಳು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಡಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ, ವಿಶ್ವಸನೀಯತೆ ಅಂದರೆ ಏನು ಅಂತ ಕೇಳಿದ್ದಾರೆ. ಪರೀಕ್ಷಾ ಫಲಿತಾಂಶಗಳ ಸ್ಥಿರತೆ, ಪರೀಕ್ಷೆ ಏನನ್ನು ಅಳೆಯಬೇಕಾಗಿದೆಯೋ ಅದರ ನಿಖರ ಅಳತೆ, ಅಂಶಗಳ ಪ್ರಾಕಲ್ಪಿತ ಅಂದಾಜುಗಳಲ್ಲಿಯ ವ್ಯತ್ಯಾಸ, ಅಳತೆಯ ಸಾಧನದ ಗುಣಮಟ್ಟ ಅಂತ ಇದೆ. ನೋಡಿ ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಪರೀಕ್ಷಾ ಫಲಿತಾಂಶಗಳ ಸ್ಥಿರತೆ ಅನ್ನೋದು ಸರಿಯಾದ ಉತ್ತರ. ಪರೀಕ್ಷಾ ಫಲಿತಾಂಶಗಳ ಸ್ಥಿರತೆಯನ್ನು ವಿಶ್ವಸನೀಯತೆ ಅಂತಂದರೆ. ಓಕೆ, ನೆಕ್ಸ್ಟ್ ನೋಡಿ, ನೈದಾನಿಕ ಪರೀಕ್ಷೆಗಳನ್ನು ಸಾಮಾನ್ಯವಾಗಿ ಶಾಲಾ ವಿದ್ಯಾರ್ಥಿಗಳಿಗೆ ವೈಯಕ್ತಿಕವಾಗಿ ನೀಡಲಾಗುವುದು ಏಕೆಂದರೆ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಶಂಕಿತ ಕಲಿಕಾ ಸಮಸ್ಯೆಗಳನ್ನು ಗುರುತಿಸಲಿಕ್ಕೆ. ಓಕೆ, ನೆಕ್ಸ್ಟ್ ನೋಡಿ, ಮಾನದಂಡ ಆಧಾರಿತ ಪರೀಕ್ಷೆಗಳಲ್ಲಿ ಏನು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಆಪ್ಷನ್ ಎ ವಿದ್ಯಾರ್ಥಿಯ ಸಾಧನೆಯನ್ನು ಇತರರ ಸರಾಸರಿ ಸಾಧನೆಯೊಂದಿಗೆ ಹೋಲಿಸುತ್ತಾರೆ. ಇದು ಮಾನದಂಡ. ಇದಕ್ಕೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ನೋಡಿ, ಆರ್ಮಿ ಆಲ್ಫಾ ಮತ್ತು ಆರ್ಮಿ ಬೀಟಾ ಪರೀಕ್ಷೆಗಳನ್ನು ಎಂತಹ ಪರೀಕ್ಷೆಗಳೆಂದು ಪರಿಗಣಿಸಲಾಗಿದೆ? ಭಾಳ ಇಂಪಾರ್ಟೆಂಟ್ ನೋಡಿ ಇದು. ಆರ್ಮಿ ಆಪ್ಷನ್ ಎ ಬಂದುಬಿಟ್ಟು ವೈಯಕ್ತಿಕ ಬುದ್ಧಿಶಕ್ತಿಯ ಪರೀಕ್ಷೆಗಳು, ಸಮೂಹ ಬುದ್ಧಿಶಕ್ತಿಯ ಪರೀಕ್ಷೆಗಳು ಮತ್ತು ವ್ಯಕ್ತಿತ್ವದ ಪರೀಕ್ಷೆಗಳು ಅಂತ ಇದೆ. ನೋಡಿ, ಇದಕ್ಕೆ ಸರಿಯಾದ ಉತ್ತರ ಸಮೂಹ ಬುದ್ಧಿಶಕ್ತಿ ಪರೀಕ್ಷೆಗಳು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸಮೂಹ ಬುದ್ಧಿಶಕ್ತಿ ಪರೀಕ್ಷೆಗಳು. ವ್ಯಕ್ತಿತ್ವದ ಮೌಲ್ಯಮಾಪನವನ್ನು ಈ ಕೆಳಗಿನ ಯಾವ ಸಾಧನದಿಂದ ಉತ್ತಮವಾಗಿ ಮಾಡಬಹುದಾಗಿದೆ? ಆಪ್ಷನ್ ಎ ತಪಶೀಲು ಪಟ್ಟಿಯಿಂದ ಉತ್ತಮವಾಗಿ ಮಾಡಬಹುದಾಗಿದೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ನೋಡಿ, ಈ ಕೆಳಗಿನ ಯಾವುದರಲ್ಲಿ ಅಪೇಕ್ಷಿತ ಬದಲಾವಣೆಗಳ ಸೃಷ್ಟಿಗಳನ್ನು ಸಾಧಿಸಬಹುದು? ಕಲಿಕೆಯ ಫಲಗಳು, ಕಲಿಕೆಯ ಅನುಭವಗಳು, ಬೋಧನಾ ಉದ್ದೇಶಗಳು, ವಿದ್ಯಾರ್ಥಿಗಳ ಕಲಿಕೆ ಅಂತ ಇದೆ. ನೋಡಿ ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಬೋಧನಾ ಉದ್ದೇಶ. ಓಕೆ, ನೆಕ್ಸ್ಟ್ ನೋಡಿ,
ಕಲಿಕೆಯ ಫಲಗಳನ್ನು ನಿರ್ಧರಿಸುವಾಗ ಈ ಕೆಳಗಿನ ಯಾವುದರ ಸಹಾಯದಿಂದ ಮೌಲ್ಯಮಾಪನ ತಂತ್ರವನ್ನು ಆಯ್ಕೆ ಮಾಡಲಾಗುತ್ತದೆ ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ ಬಿ ಬೋಧನಾ ಉದ್ದೇಶಗಳು ಸರಿಯಾದ ಉತ್ತರ, ಬೋಧನಾ ಉದ್ದೇಶಗಳು. ಓಕೆ, ನೆಕ್ಸ್ಟ್ ನೋಡಿ, ಶಾಲಾ ಶಿಕ್ಷಣದಲ್ಲಿ ಮೌಲ್ಯಮಾಪನ ಪ್ರಕ್ರಿಯೆ ಕಂಡುಬರುವುದು ಏನು ಅಂತ ಕೇಳಿದ್ದಾರೆ. ಶಾಲಾ ಶಿಕ್ಷಣದ ಮೌಲ್ಯಮಾಪನ ಪ್ರಕ್ರಿಯೆ ಕಂಡುಬರುವುದು ಅಂತ ತಂದಾಗ ಆಪ್ಷನ್ ಡಿ ಅಂದರೆ ಇವೆಲ್ಲ ಹಂತಗಳು ಕಂಡುಬರ್ತವೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ನೋಡಿ, ಮೌಲ್ಯಮಾಪನ ಒಂದು ಡ್ಯಾಶ್ ಪ್ರಕ್ರಿಯೆ ಅಂತ ಹೇಳಿದ್ದಾರೆ. ಮೌಲ್ಯಮಾಪನ ಒಂದು ನಿರಂತರ ಪ್ರಕ್ರಿಯೆ ಆಗಿದೆ ಸ್ನೇಹಿತರೆ, ಭಾಳ ಇಂಪಾರ್ಟೆಂಟ್, ನಿರಂತರ ಪ್ರಕ್ರಿಯೆ. ಹಾಗೆ ಸ್ನೇಹಿತರೆ, ಇದುವರೆಗೂ ನಮ್ಮ ಮಾಸ್ಟಡಿ ಅಕಾಡೆಮಿ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಶಾಲೆಯಲ್ಲಿ ಆಟಗಾರರು ಪ್ರವೇಶ ಮತ್ತು ವಿದ್ಯಾರ್ಥಿಗಳ ಮುಂಬಡ್ತಿಯ ಬಗ್ಗೆ ಯಾವುದರ ಆಧಾರದ ಮೇಲೆ ತೀರ್ಮಾನ ಕೈಗೊಳ್ಳುತ್ತಾರೆ ಅಂತ ಇದೆ. ಮೌಲ್ಯಮಾಪನದ ಫಲಿತಾಂಶಗಳ ಮೇಲೆ, ಮೌಲ್ಯಮಾಪನದ ಫಲಿತಾಂಶಗಳ ಆಧಾರದ ಮೇಲೆ. ಓಕೆ, ನೆಕ್ಸ್ಟ್ ನೋಡಿ, ಮೌಲ್ಯಮಾಪನದ ಫಲಿತಾಂಶ ಹೆಚ್ಚು ನಿರ್ದಿಷ್ಟ ಹಾಗೂ ನಿಖರವಾಗಬೇಕಾದರೆ ಶೈಕ್ಷಣಿಕ ಉದ್ದೇಶಗಳೊಂದಿಗೆ ಕಲಿಕೆಯ ಫಲಗಳನ್ನು ಹೋಲಿಸುವೆ ಮೊದಲು ಅವುಗಳನ್ನು ಅಂತ ಹೇಳಿದ್ದಾರೆ. ಇದಕ್ಕೆ ಸರಿಯಾದ ಆಪ್ಷನ್ ಬಿ ಅಳೆಯಬೇಕು. ಮೌಲ್ಯಮಾಪನದ ವಿದ್ಯಾರ್ಥಿಗಳಿಗೆ ಉಪಯುಕ್ತವಾದಬೇಕೆಂದರೆ ಅದು ವಿದ್ಯಾರ್ಥಿಗಳನ್ನು ಕಲಿಕೆಗೆ ಏನು ಮಾಡ್ತದೆ ಅಂತ ಆಪ್ಷನ್ ಎ ತರುತ್ತದೆ, ಒತ್ತಾಯಿಸುತ್ತದೆ, ಅಭಿಪ್ರೇರಿಸುತ್ತದೆ, ಸಹಾಯ ಮಾಡುತ್ತದೆ. ಸರಿಯಾದ ಉತ್ತರ ಆಪ್ಷನ್ ಸಿ ಅಭಿಪ್ರೇರಿಸುತ್ತದೆ, ಮೋಟಿವೇಶನ್ ಮಾಡುತ್ತೆ. ಹೌದಾ? ಓಕೆ, ನೆಕ್ಸ್ಟ್ ನೋಡಿ, ನಿರಂತರ ಮೌಲ್ಯಮಾಪನ ವಿದ್ಯಾರ್ಥಿಗಳಿಗೆ ಈ ಕೆಳಗಿನ ಯಾವುದರ ಕಡೆ ಸಾಗುವಂತೆ ಮಾಡುತ್ತದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ಸ್ವಯಂ ಮೌಲ್ಯಮಾಪನದ ಕಡೆಗೆ ಸಾಗುವಂತೆ ಮಾಡುವಂಥದ್ದು, ಸ್ವಯಂ ಮೌಲ್ಯಮಾಪನ. ನಿರ್ದಿಷ್ಟ ಬೋಧನಾ ಸನ್ನಿವೇಶಗಳಲ್ಲಿ ಮೌಲ್ಯಮಾಪನ ಮಾಡುವಾಗ ಬೋಧನಾ ಉದ್ದೇಶಗಳನ್ನು ಈ ಕೆಳಗಂಡ ಯಾವ ರೀತಿಯಲ್ಲಿ ನಿರೂಪಿಸಬೇಕು ಅಂತ ಹೇಳಿದ್ದಾರೆ. ಇದಕ್ಕೆ ಆಪ್ಷನ್ ಡಿ ವಿದ್ಯಾರ್ಥಿಗಳ ವರ್ತನೆಗಳಲ್ಲಿ ಅಪೇಕ್ಷಿತ ಬದಲಾವಣೆ ಒಳಗೊಂಡಂತೆ ಅಂತ ಇದೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ನೋಡಿ, ಮೌಲ್ಯಮಾಪನ ಉದ್ದೇಶಕ್ಕಾಗಿ ಶೈಕ್ಷಣಿಕ ಉದ್ದೇಶಗಳನ್ನು ಜ್ಞಾನ ಮತ್ತು ತಿಳುವಳಿಕೆ ಎಂಬ ಪದಗಳನ್ನು ಒಳಗೊಂಡಂತೆ ನಿರೂಪಿಸಬಾರದು, ಏಕೆಂದರೆ ಈ ಬದಲಾವಣೆಗಳು ಅಂತ ಹೇಳಿದರೆ ಆಪ್ಷನ್ ಸಿ ನೇರವಾಗಿ ವೀಕ್ಷಿಸಲು ಸಾಧ್ಯವಿಲ್ಲದವುಗಳು ಅಂತ ಇದೆ ನೋಡಿ ಸ್ನೇಹಿತರೆ. ಓಕೆ, ಇಲ್ಲಿಯವರೆಗೆ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಇದೇ ಥರ ನಿಮಗೆ ಇನ್ನೂ ಹೆಚ್ಚಿನ ರೀತಿಯ ಎಲ್ಲ ರೀತಿಯ ಒಂದು ವೀಡಿಯೋಸ್ಗಳಿಗಾಗಿ ನಮ್ಮ ಒಂದು ಮಾಸ್ಟಡಿ ಅಕಾಡೆಮಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋಸ್ಗಳನ್ನು ಶೇರ್ ಮಾಡಿ ಸ್ನೇಹಿತರೆ. ಧನ್ಯವಾದ.